ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುಧನು ಕನ್ನಡ ವ್ಲಾಗ್. ಸೊ ಇದು ಧನು ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇವತ್ತು ಧನುದೇ ಬರ್ಡೇ ಅಲ್ವಾ, ಸೊ ಹಾಗಾಗಿ ಧನು ಕೈಯಲ್ಲಿ ಪೂಜೆ ಮಾಡಿಸೋಣ ಅಂತೇಳಿ ಫೋಟೋಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೂವು ಕೂಡ ಹಾಕ್ಬಿಟ್ಟು ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಬಿಟ್ರೆ ಇನ್ನು ಆರಾಮಾಗಿ ದೀಪ ಹಚ್ಕೊಳ್ತಾರೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ಈ ಥರ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಸಾಕು ಸಿಂಪಲಾಗಿ ದೇವಸ್ಥಾನಕ್ಕೆ. ಮತ್ತು ನಮ್ಮ ಗೌಡ ಪೂಜೆ ಕೂಡ ಮುಗಿಸಿದ್ದಾರೆ. ಇವಾಗ ಆಲ್ರೆಡಿ ಗಾಡಿ ಸ್ಟಾರ್ಟ್ ಆಗಿದೆ, ಹೋಗಬೇಕು. ಸೊ ನಾವು ಎಲ್ಲ ರೆಡಿ ಆಗಿಬಿಟ್ಟು ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಾಗೆ ಬರ್ತಾ ಅಂದವೇ ಫಂಕ್ಷನ್ ಇದೆ, ಅದು ಕೂಡ ಮುಗಿಸ್ಕೋಬೇಕು. ನಮ್ಮ ಪ್ರಸಾದಿಯವರ ತಂಗಿದು ಮರುಳಿ ಮೊನ್ನೆ ರೀಸೆಂಟಾಗಿ ಮದುವೆ ಆಯಿತು, ಆ ವ್ಲಾಗ್ನ ಶೇರ್ ಮಾಡಿದ್ನಲ್ಲ. ಸೊ ಅವ್ರದ್ದೇನೆ ಮರುಳಿ ಇದೆ, ಅಂದರೆ ಬೀಗ್ರೂಟ ಇದೆ. ಸೊ ಬೀಗ್ರೂಟಕ್ಕೆ ಹೋಗಬೇಕು. ಸೊ ಹಾಗಾಗಿ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಹೋಗೋದಲ್ವ. ಸೊ ಸಿಂಪಲಾಗಿ ಈ ಥರ ರೆಡಿ ಆಗಿದ್ದೀನಿ. ನಮ್ಮ ಬರ್ಡೇ ಬಾಯ್ ನೋಡಿ, ನನ್ನ ಮಗ ಅಂತೂ ನಿಂತ್ಕೊಂಡ್ಬಿಟ್ಟಿದ್ದಾನೆ ಸನ್ರೂಫಲ್ಲಿ. ಸೊ ಬೆಳಗ್ಗೆ ಬಿಸಿಲಲ್ವ, ಚೆನ್ನಾಗಿರುತ್ತೆ. ಸರಿ ಆಯಿತು. ಮತ್ತು ಇವಾಗ ಇಲ್ಲಿ ಅಂದರೆ ಸ್ವಲ್ಪ ಕಾಡ್ ರೋಡು, ಹಾಗಾಗಿ ಏನು ಡಸ್ಟ್ ಎಲ್ಲ ಏನೂ ಇರಲ್ಲ. ಅದಾದಮೇಲೆ ನಿಲ್ಲಿಸಲ್ಲ. ನೈಸ್ ರೋಡಲ್ಲಾಗಿರ್ಬೋದು ಅಥವಾ ಹೈವೇಲಾಗಿರ್ಬೋದು ನಿಲ್ಲಿಸಲ್ಲ, ಯಾಕೆಂದರೆ ಡಸ್ಟ್ ಎಲ್ಲ ಬರ್ತಾ ಇರುತ್ತೆ. ಇನ್ನು ಇದು ಬಂದ್ಬಿಟ್ಟು ಕಾಡ್ ರೋಡ್, ಪ್ಯೂರ್ ಕಾಡ್ ಇದು. ಸೊ ಕಾಡ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ಯಾವುದೇ ಡಸ್ಟ್ ಎಲ್ಲ ಏನೂ ಬರಲ್ಲ ಅಂತೇಳಿ ಸರಿ ಆಯಿತು ನಿಂತ್ಕೊಳ್ಳಪ್ಪ ಅಂದ್ಬಿಟ್ಟು ಬಿಟ್ಟಿದ್ದೀವಿ. ಇನ್ನು ಅಪ್ಪ ಅಮ್ಮ ಎಲ್ಲ ಹಿಂದೆ ಅಪ್ಪನ ಕಾರಲ್ಲಿ ಬರ್ತಾ ಇದ್ದಾರೆ. ಅಪ್ಪನ ಕಾರ್ನ ಅಲ್ಲೇ ಬೂದಾಳಲ್ಲೇ ಹಾಕ್ಬಿಟ್ಟು ಅಲ್ಲಿಂದ ನನ್ನ ಮಗಳು ಬರ್ತಾ ಇದ್ದಾಳೆ. ಸೊ ಕಾರ್ನ ಅಲ್ಲೇ ಹಾಕ್ಬಿಟ್ಟು ಅದಾದಮೇಲೆ ನಾವು ಎಲ್ಲ ಒಟ್ಟಿಗೆ ಒಂದೇ ಕಾರಲ್ಲೇ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಬರ್ತಾ ಅಪ್ಪರು ಆ ಫಂಕ್ಷನಿಗೆ ಬರ್ತಾ ಇಲ್ಲ. ಇನ್ನು ನನ್ನ ಮಗಳು ಕೂಡ ಬರ್ತಾ ಇದ್ದಾಳೆ. ಅದಕ್ಕೆ ನಾವು ಆಲ್ರೆಡಿ ಫೋನ್ ಮಾಡಿ ನೆನ್ನೆನೇ ಹೇಳಿದ್ದೆ ಮಮ್ಮಿಗೆ, ಮಮ್ಮಿನ ರೆಡಿ ಮಾಡು ಮಮ್ಮಿ ಅವಳನ್ನ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳಿದ್ರು. ಇವಾಗ ಮನೆ ಬಿಟ್ಟಾಗ ಕಾಲ್ ಮಾಡಿದ್ದೀನಿ. ಇನ್ನು ನೈಸ್ ರೋಡ್ದು ಒಂದು ಟೋಲ್ ಬರುತ್ತಲ್ಲ, ಸೊ ಅದು ಬಿಟ್ಟಾಗ ಕಾಲ್ ಮಾಡಿದ್ರೆ ಸಾಕು, ನನ್ನ ತಮ್ಮ ಮನೆ ಬಿಟ್ಬಿಟ್ಟು ಕರ್ಕೊಬರ್ತಾನೆ. ಹಂಗಾಗಿ ಅವಳು ಬರ್ತಾ ಇದ್ದಾಳೆ ಇವತ್ತು. ಸೊ ಇವತ್ತು ಆಲ್ಮೋಸ್ಟ್ ಒಂದು ಅರ್ಧ ದಿನ ನಮ್ಮ ಜೊತೆನೇ ಇರ್ತಾಳೆ. ಅವಳು ತುಂಟಾಟ ಇವನ ಜೊತೆಗೆ. ಇವರಿಬ್ರು ಮುದ್ದು ಹೆಂಗೆ ಅಂತಂದರೆ, ಇವರಿಬ್ರು ಲಿಟ್ರಲಿ ಸ್ಟಾರ್ಟಿಂಗಲ್ಲಿ ಫುಲ್ಲು ಮುದ್ದು ಮಾಡ್ತಾರೆ. ಎಷ್ಟು ಮಿಸ್ ಮಾಡ್ಕೊಂಡಿದ್ರಲ್ಲ ಅದೆಲ್ಲ ಮುದ್ದು ಮಾಡಿಕೊಂಡು ಆಟ ಎಲ್ಲ ಆಡ್ಕೊಂಡು ಅಣ್ಣ 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 ಅಂತ ಅವಳು ಇವನ್ಗೆ ಸ್ವಲ್ಪ ಅಂದ್ರೆ ಲವ್ ಇದೆ, ಬಟ್ ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ ಇವನು, ಆಯ್ತಾ. ಇವನು ಅಂತ ಇರ್ತಾನೆ, ಆದ್ರೆ ಅವಳು ಮಾತ್ರ ನಿಜ ಹೇಳೋದಲ್ಲ, ಅಣ್ಣ 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 ಅನ್ಕೊಂಡು ಇದು ಮಾಡ್ಕೊಂಡಿರ್ತಾಳೆ. ಆಮೇಲೆ ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಅಥವಾ ಏನಾದ್ರು ಇದು ಮಾಡಿದ್ರೆ ಅವಾಗ ಸ್ವಲ್ಪ ರೈಸ್ ಆಗೋದು ಅಥವಾ ಜಗಳ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಹೆಂಗ್ ಮಾಡ್ತಾಳೆ ಗೊತ್ತಿಲ್ಲ. ಇವತ್ತು ಅವ್ರ ಪಪ್ಪನ್ ಬರ್ಡೇ. ಸೊ ಎಲ್ಲಾರು ಒಟ್ಟಿಗೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಮನೆಯವರೆಲ್ಲರೂ. ಒಂಥರ ಖುಷಿ ಆಗ್ತಾ ಇದೆ. ಇನ್ನು ಇವ್ರು ನೋಡಿ, ನಾನ್ ಕೊಡ್ಸಿರೋ ಬಟ್ಟೆ ಹಾಕೊಂಡಿಲ್ಲ, ಇವ್ರು ತಗೊಂಡಿರೋದೇ ಬಟ್ಟೆ ಹಾಕೊಂಡಿದ್ದಾರೆ. ಬಟ್ ನನ್ಗೆ ಶರ್ಟ್ ಅವ ಅಂಗಡಿಲಿ ಚೆನ್ನಾಗಿರ್ಲಿಲ್ಲ ಕಲೆಕ್ಷನ್. ಶರ್ಟ್ ಒಂಚೂರು ಇಷ್ಟ ಆಗ್ಲಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಪ್ರೀಮಿಯಮ್ ಅಲ್ಲೇ ಕೊಡಿ ಪರವಾಗಿಲ್ಲ ಅಂತೇಳಿ. ಬಟ್ ಬಟ್ಟೆ ಕಲೆಕ್ಷನ್, ಶರ್ಟ್ಗಳ ಕಲೆಕ್ಷನ್ ಅಷ್ಟಿರಲಿಲ್ಲ, ಚೆನ್ನಾಗಿರ್ಲಿಲ್ಲ, ನಂಗೆ ಇಷ್ಟ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಟೀ ಶರ್ಟ್ ಮಾತ್ರ 2 ಟೀ ಶರ್ಟು 1 ಜೀನ್ಸ್ ಎಲ್ಲ ತೊಗೊಂಬಂದೆ. ಮತ್ತು ಇದು ವೈಟ್ ಕಲರ್ದಲ್ವಾ, ಸೊ ಚೆನ್ನಾಗಿರುತ್ತೆ ವೈಟ್ ಕಲರ್ದು ಅಂತೇಳಿ ವೈಟ್ ಕಲರ್ದು ಹಾಕ್ಕೊಂಡಿದ್ದಾರೆ. ಇನ್ನು ಅದನ್ನು ಸಂಜೆಗೆ ಅಥವಾ ಯುಗಾದಿ ಹಬ್ಬಕ್ಕೆ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಎತ್ತಿಟ್ಟಿದ್ದಾರೆ. ನೋಡಿ, ಹಿಂಗೆ ನಾವು ಆಸೆ ಪಟ್ಟು ಬಟ್ಟೆ ಕೊಡ್ಸಿದ್ರೆ ಈ ರೀತಿ ಮಾಡ್ತಾರೆ. ಶರ್ಟ್ ಹಾಕೋಬೋದಿತ್ತು ತಾನೇ ಪ್ಯಾಂಟ್ ಜೊತೆಗೆ, ಫಾರ್ಮಲ್. ಅದೇ ಇದು ಪಿಸ್ತಾ ಕಲರ್ದು. ಇದು ಒಂದು ಹೇಳ್ಬಿಡ್ತಾರೆ ಅಷ್ಟೇ, ಏನನ್ನ ಹೇಳಿದ್ರೆ. ಬಟ್ ಏನಂದ್ರೆ ಓಕೆ ಆಯ್ತು, ಅವ್ರಿಷ್ಟ, ಅವ್ರ ಬರ್ಡೇ. ಸೊ ಅವ್ರು ಇಷ್ಟಪಟ್ಟಿದ್ದೆ ಅವ್ರು ಹಾಕ್ಕೊಂಡ್ಲಿ. ಏನೋ ಮಾಡ್ತಾ ಇದ್ದಾರೆ, ಏನು ರೆಡಿ ಮಾಡ್ತಾ ಇರ್ಬೇಕು ರೋಡು. ಸೊ ಹೇಳಿದನ್ನು ಗೌಡ ಬಟ್ಟೆ ತಗೊಳ್ತೀವಿ ನಗ್ನ ಇದಿತ್ತ ಐಡಿಯಾ ಆಯ್ತಾ. ಹೋಗಿದ್ರಲ್ಲ ಅವಾಗ ಡೌಟ್ ಇತ್ತು, ಏನು ಸುಮ್ಮನೆ ಹೋಯ್ತಾರೆ ರೋಡ್ ಹೋಗ್ತಾರೆ ಅಂದ್ಬಿಟ್ಟು. ಹಾಂ, ನಾವು ಸುಮ್ಮನೆ ಅಂಗಡಿಯಿಂದ ಆಚೆ ಹೋಗಲ್ಲ. ಏನಾದರೂ ತಗೊಬೇಕು ಅಂದರೆ
ಅದರಲ್ಲೂ ನಾವು ಧನುಗೆ ಹೇಳ್ಬಿಟ್ಟು ಹೋಗ್ತೀನಿ ಎಲ್ಲಾದ್ರೂ ಹೋಗೋದಿದ್ರೆ ಹಿಂಗೆ ಹೋಗಿ ಬರ್ತೀನಪ್ಪ ಅಂದ್ಬಿಟ್ಟು ಒಂದು 5 ನಿಮಿಷ ಮೇನ್ ರೋಡ್ ಕಡೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಂಗಡಿಲಿ ಹೇಳ್ಬಿಟ್ಟು ನಾವಿಬ್ರು ಬಂದ್ವಿ. ಬಟ್ ಹಂಗೂ ಗೆಸ್ ಮಾಡಿದ್ರು ಏನಾದರೂ ತೊಗೊಂಬಂದಿರ್ತಾಳೆ, ಪಕ್ಕ ಬಟ್ಟೆ ತೊಗೊಂಬಂದಿರ್ತಾಳೆ ಅಂದ್ಬಿಟ್ಟು. ನಿನ್ನೆವರೆಗೂ ನಿನ್ನೆ ನಾನು 9 ಗಂಟೆ ರಾತ್ರಿಲಿ ಅಪ್ಪ ಬಾ ಮೇನ್ ರೋಡ್ಗೆ ಹೋಗಿ ಬರೋಣ ಅಂತ ನಾನು ಹೇಳಿದೆ. ಸರಿ ಅವಾಗ ಬಟ್ಟೆ ತೊಗೊಂಡಿಲ್ಲ ಅಂತೇಳಿ ಕನ್ಫರ್ಮ್ ಆಯಿತು ಇವ್ರಿಗೆ. ಬಟ್ ನಾನು ಹೇಳ್ತಾ ಇದ್ದೆ ಒಂದು ಶರ್ಟ್ ಸಾಕು ಅಂದ್ಬಿಟ್ಟು. ಬಟ್ ಬಿಡು ತೊಗೊಂಡ್ರೆ ಹೆಂಗಿದ್ರು ಯುಗಾದಿ ಹಬ್ಬಕ್ಕಾದರೂ ಆಗತ್ತಲ್ವಾ. ಸೊ ಇನ್ನೇನು 15 ದಿನ ಇದೆ ಯುಗಾದಿ ಹಬ್ಬಕ್ಕೆ. ಸರಿ ಆಯಿತು ಬಿಡು ನಿನ್ನ ಇಷ್ಟ ತಗೋ ಅಂತ ಹೇಳ್ಬಿಟ್ಟು ತೆಗೆಸ್ಕೊಳ್ತಾ ಇದ್ರು. ನಾನು ಹೇಳಿರಲಿಲ್ಲ, ನಾನು ಬೆಳಗ್ಗೆ ಬಟ್ಟೆ ಕೊಡೋವರೆಗೂ ಅವ್ರಿಗೆ ಗೊತ್ತೇ ಇಲ್ಲ ನಾನು ಬಟ್ಟೆ ತೊಗೊಂಡಿದ್ದೀನಿ ಅಂತೇಳಿ. ನನಗೆ ಫಾರ್ಮಲ್ ಶರ್ಟ್ ಸಿಕ್ಬಿಟ್ಟಿದ್ದೆ ಅಥವಾ ಶುಕ್ರವಾರ ಸೇಟು ಅಂಗಡಿ ಓಪನ್ ಇದ್ಬಿಟ್ಟಿದ್ರೆ ಅಲ್ಲೇ ಶುಕ್ರವಾರ ನಮ್ದನ್ನು ಗೊತ್ತಿಲ್ದೇ ತೊಗೊಂಬಂದ್ಬಿಟ್ಟಿರ್ತಿದ್ದೆ. ಬಟ್ ನಮ್ಮ ಸೇಟು ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೆ ತಿರ್ಗಿ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಬಂದ್ವಿ. ಸೊ ಚೆನ್ನಾಗಿ ಸಿಗುತ್ತೆ ನಮ್ಮ ಏರಿಯಾದಲ್ಲೇನೆ. ಮಕ್ಕಳು ಬಟ್ಟೆ ಆಗಿರ್ಬೋದು, ಫುಲ್ ಫ್ಯಾಮಿಲಿಗೆ ತೊಗೋಬೇಕು ಅಂದರೆ ಆ ಬಟ್ಟೆ ಚೆನ್ನಾಗಿರುತ್ತೆ, ಆ ಅಂಗಡಿ ಚೆನ್ನಾಗಿರುತ್ತೆ. ಮತ್ತು ಬೆಳಗ್ಗೆ ಟೈಮಲ್ಲಿ ಹೋದರೆ ಸ್ವಲ್ಪ ರಶ್ ಇರುತ್ತೆ. ಇವಾಗ ಅದರಲ್ಲೂ ಹಬ್ಬದ ಸೀಸನ್ ಅಲ್ವಾ, ಹೆವಿ ಸೀಸನ್ನು, ಹಂಗಾಗಿ ನಾವು ನೈಟೇ ಹೋದ್ವಿ. ಸೊ ಕಾಂತಿ ಸ್ವೀಟ್ಸ್ ಹತ್ರ ಯಜಮಾನ್ರು ಬರ್ಡೇಗೆ ಸ್ವೀಟ್ಸ್ ತೊಗೊಳ್ಳೋಣ ಅಂತೇಳಿ ಸ್ಟಾಪ್ ಮಾಡಿದ್ದೀವಿ. ಇನ್ನು ಇವತ್ತನು ಬರ್ಡೇ ಅಲ್ವಾ, ಸೊ ಹಾಗಾಗಿ ಅಮ್ಮಾರು ಬರ್ತಾರಲ್ಲ, ಅಮ್ಮಾರ್ಗೆ ಮತ್ತು ಅಲ್ಲಿ ದೇವಸ್ಥಾನದ ಹತ್ರ ಯಾರ್ಯಾರಿಗೆ ಸಿಗ್ತಾರಲ್ಲ ಅಂದರೆ ಪೂಜಾರಿರಾಗಿರ್ಬೋದು ಅಥವಾ ಬೇರೆ ಯಾರೇ ಸಿಕ್ಕಿದ್ರು ಅಷ್ಟೇ ಅವ್ರಿಗೆಲ್ಲರಿಗೂ ಒಂದೊಂದು ಸ್ವೀಟ್ ಕೊಡೋಣ ಅಂತೇಳಿ ಕಾಜು ಕತ್ಲಿ 1 kg, ಅದರಲ್ಲಿ 2 ವೆರೈಟಿದು ಮಿಕ್ಸ್ ಮಾಡಿ, ಮತ್ತೆ ಸೋಂಪಾಪುಡಿದು ಅದೊಂದು ಅರ್ಧ kg ತೊಗೊಂಡ್ವಿ. ಸೊ ಸ್ವೀಟ್ಸ್ ತೊಗೊಂಡು ಇದರಲ್ಲಿ ಕಾಜು ಕತ್ಲಿ ಪ್ಲಸ್ ಪೈನಾಪಲ್ ಕಾಜು ಅಂತೇಳಿ ಅದು 2 ಅರ್ಧ kg ತೊಗೊಂಡ್ವಿ, ಪ್ಲಸ್ ಅರ್ಧ kg ಸೋಂಪಾಪುಡಿ ತೊಗೊಂಡ್ವಿ. ನನಗಂತೂ ಕಾಂತಿ ಸ್ವೀಟ್ಸಲ್ಲಿ ಕಾಜು ಕತ್ಲಿ ಫೇವ್ರೇಟ್ ಅಂದರೆ ಫೇವ್ರೇಟು. ಹೋಗಿ ಬಂದು ನನ್ನ ಮಗಳೂ ಅಷ್ಟೇನೆ, ಅವಳಿಗೂ ಸಖತ್ ಇಷ್ಟ ಕಾಜು ಕತ್ಲಿ, ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಕಾಜು ಕತ್ಲಿ ಅಂತೂ ಮಿಸ್ ಮಾಡೋಂಗೇ ಇಲ್ಲ ನಾವು ಕಾಂತಿ ಸ್ವೀಟ್ಸ್ಗೆ ಹೋದರೆ. ಎಲ್ಲರಿಗೂ ಸಕ್ಕದ ಇಷ್ಟ, ಚೆನ್ನಾಗಿರುತ್ತೆ ಸ್ವೀಟ್ಸಲ್ಲಿ ಅಂತೇಳಿ. ಇನ್ನು ಆಲ್ರೆಡಿ ಬೂದಾಳಲ್ಲಿ ನನ್ನ ತಮ್ಮ ಆಗಿರ್ಬೋದು ಮಮ್ಮಿರೆಲ್ಲ ಬಂದು ಕಾಯ್ತಾ ಇದ್ದಾರೆ. ಸೊ ನನ್ನ ಮಗಳನ್ನ ಪಿಕ್ ಮಾಡಬೇಕು. ಪ್ಲಸ್ ಅವರು ಕೂಡ ನೆಲಮಂಗ್ಲದಲ್ಲಿ ಒಂದು ಮದುವೆ ಇದೆ ನಮ್ಮಮ್ಮನ ಕಡೆ, ಅಂದರೆ ನಮ್ಮಮ್ಮರ ಅಮ್ಮನ ಕಡೆಯವ್ರದ್ದು. ಸೊ ಹಾಗಾಗಿ ಅವರು ನೆಲಮಂಗ್ಲಕ್ಕೆ ಮದುವೆಗೆ ಹೋಗ್ಬೇಕು ಅಂತೇಳಿ ಎಲ್ಲರೂ ಬಂದಿದ್ದಾರೆ. ಆಲ್ರೆಡಿ ಕಾಯ್ತಾ ಇದ್ದಾರೆ. ನಾವೇನಾದರೂ ಸ್ವೀಟ್ಸ್ ತೊಗೊಳಕ್ಕೆ ಅಂತೇಳಿ ಹೋಗಿಲ್ಲ ಅಂದರೆ ಇಷ್ಟೊತ್ತಿಗೆ ಆಲ್ರೆಡಿ ರೀಚ್ ಆಗಿಬಿಡ್ತಾ ಇದ್ವಿ. ಬಟ್ ಬರ್ತಡೇ ಅಲ್ವಾ, ಸೊ ಸ್ವೀಟ್ಸ್ನ ಕೊಡೋಣ ಅಂತೇಳಿ ಸ್ವೀಟ್ನ ಕೂಡ ತೊಗೊಳಕ್ಕೆ ಅಂತೇಳಿ ಸೈಡ್ಗೆ ಹೋಗಿದ್ವಿ. ಸೊ ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ ನನ್ನ ತಮ್ಮರು. ಕರ್ಕೋಬೇಕು ಇವಾಗ ಅವ್ರಿಗೆ, ಹಿಂಗೆ ಸ್ವೀಟ್ ಕೊಡ್ಬೇಕು. ಇಲ್ಲ ಸೊ ಕಾಜು ಕತ್ಲಿ ತಿನ್ಕೊಂಡು ಹೊರಟಿದ್ದಾಳೆ. ಅಪ್ಪರಿಗೆ ಟಿಫನ್ಗೆ ಅಂತೆಲ್ಲ ಹಾಕಿದ್ದಾರೆ. ಸೊ ಇವತ್ತಿನ ಟಿಫನ್ ಪಕ್ಕಶಾಲದಲ್ಲಿ. ಸೊ ನಾವು ಬೆಳಗ್ಗೆ ಮನೆ ಬಿಟ್ಟಾಗ 8 ಗಂಟೆ ಆಗಿದ್ದರಿಂದ ಯಾರೂ ಕೂಡ ಟಿಫನ್ ಏನು ಮಾಡಿರಲಿಲ್ಲ. ಸೊ ಟಿಫನ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಇವಾಗ ಅಂದವೆ ಇಲ್ಲಿ ದಾಬಾಸ್ಪೇಟೆಯಲ್ಲಿ ಹಾಕಿದ್ದೀವಿ. ದಾಬಾಸ್ಪೇಟೆ ಅಥವಾ ಟೀ ಬೇಗರ್ ಅನಿಸುತ್ತೆ. ಇಲ್ಲಿ ನಾವು ಟಿಫನ್ಗೆ ಅಂತೇಳಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಶೆಟ್ಟಿಹಳ್ಳಿ ಆಂಜನೇಯ ಇದೆ. ಸೊ ಇಲ್ಲಿ ಶೆಟ್ಟಿಹಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ ಅಂತೇಳಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ. ಇಲ್ಲೊಂದು ಇನ್ಸಿಡೆಂಟ್ ಆಯಿತು. ಏನಂತಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅಲ್ಲಿ ಕೋತಿಗಳಿರುತ್ತಲ್ವ, ಸೊ ಅವಕ್ಕೆ ಬಾಳೆಹಣ್ಣು ಕೊಡಬೇಕು ಅಂತೇಳಿ ಕೊಡ್ತಾಯಿದ್ರು. ಸೊ ನನ್ನ ಮಗಳು ಕೂಡ ನಾನು ಕೊಡ್ತೀನಿ ಅಂತೇಳಿ ಬಾಳೆಹಣ್ಣು ಕೊಡೋಕೆ ಹೋಗಿ ಕೋತಿನ ಮುಟ್ಟೋಕೆ ಹೋದ್ಲು. ಅದು ಏನು ಅಂದ್ಕೊಂತು ಅನ್ನೋದು ಗೊತ್ತಿಲ್ಲ. ಅವಳು ಟಚ್ ಮಾಡೋಕೆ ಹೋಗಿದ್ದಕ್ಕೆ ಇಲ್ಲ ಹೊಡೆಯೋಕೆ ಬಂದಿದ್ದಾಳೆ ಅಂತೇಳಿ ಅವಳು ಅಲ್ಲಿಂದ ಬರೋವರೆಗೂ ಗುರಾಯಿಸ್ತಾನೆ ಇತ್ತು ಅವಳನ್ನ. ಅದು ಅವಳು ಮುಟ್ಟಬೇಕು ಅಂದ್ಬಿಟ್ಟು ಹೋಗಿದ್ಲು. ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗುಳೂರಲ್ಲಿ ಹೂವು ಹಣ್ಣು ಕಾಯಿ ಅಂದರೆ ಪೂಜೆಗೆ ಏನೆಲ್ಲ ಬೇಕಿರುತ್ತಲ್ಲ ಅದೆಲ್ಲ ತೊಗೊಂಡು ಹಾಗೆ ಗಣೇಶಂಗೂ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇವಾಗ ಎತ್ತಿನಹಳ್ಳಿ ಮಾರಮ್ಮನ ದೇವಸ್ಥಾನದಲ್ಲಿದ್ವಿ. ಇವಾಗ ಶಿವರಾತ್ರಿ ಹಬ್ಬದಲ್ಲಿ ದೇವ್ರದ್ದು ಜಾತ್ರೆ ನಡೆಯುತ್ತೆ. ಸೊ ಹಾಗಾಗಿ ಈ ತಿಂಗಳು ಫುಲ್ಲೂ ಪೂಜೆ ಮಾಡ್ಸೋಕ್ಕೋಸ್ಕರ ಎಷ್ಟೊಂದು ಜನ ಬಂದಿರ್ತಾರೆ. ಸೊ ಜನ ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಚಿಕ್ಕಸಾರಂಗಿಲಿರೋ ತೋಪಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಇಲ್ಲಿ ಪೂಜೆಗೆ ಅಂತೇಳಿ. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲೇ 2:30 ಆಗೋಗಿತ್ತು. ಇನ್ನು ನಾವು ಫಂಕ್ಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 3 ಗಂಟೆ ಆಗ್ಬಿಡುತ್ತೆ. ಇನ್ನೇನು ಫಂಕ್ಷನ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಮತ್ತೆ ನಮ್ಮಪ್ಪಂಗೆ ಊಟ 1:30ಗೆಲ್ಲ ಮುಗ್ದೋಗ್ಬಿಡ್ಬೇಕು. ಟೈಮ್ ಆಗೋಗಿದ್ರಿಂದ ಹೊಟ್ಟೆ ಎಷ್ಟಿದೆ ಊಟ ಮುಗಿಸ್ಕೊಂಡ್ಬಿಡೋಣ ಫಸ್ಟ್ ಅಂತೇಳಿ ಇವಾಗ ದಾಬಾಸ್ಪೇಟೆಯಲ್ಲಿ ಶಮಿತ್ ಗೌಡ್ರು ಅಂತೇಳಿ ನಾಟಿ ಸ್ಟೈಲಲ್ಲಿ ಊಟ ಸಿಗುತ್ತೆ. ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟು. ನಾವೆಲ್ಲರೂ ಒಬ್ಬೊಬ್ರು ತಗೊಂಡಿದ್ವಿ. ನಾನು ಚಿಕನ್ ಬಿರಿಯಾನಿ, ಅಪ್ಪ ಬಂದ್ಬಿಟ್ಟು ಚಿಕನ್ ಮೀಲ್ಸು,
ಅಮ್ಮ ಮಟನ್ ಮಿಲ್ಸು, ಧನು ಬಂದ್ಬಿಟ್ಟು ತಲೆಕಾಲು ಸಾಂಬಾರದ್ದು ತೊಗೊಂಡಿದ್ರು. ಸೊ ಟೇಸ್ಟ್ ಎಲ್ಲನೂ ಅಷ್ಟೇ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾ ನೋಡಿ, ಇದು ಎಂಟ್ರೆನ್ಸಲ್ಲಿ ಈ ಥರ ಹಾಕಿದ್ದಾರೆ, ಬಾಟ್ಲ್ಗಳಿಗೆ ಗಿಡಗಳನ್ನ ಹಾಕಿದ್ದಾರೆ. ಅದ್ರ ಮೇಲೆ MRP ಕೂಡ ಟ್ಯಾಗ್ ಲೈನ್ ಇತ್ತು. ಮೇ ಬಿ ಅವ್ರು ಏನಾದರೂ ಸೇಲ್ ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಒಂದೊಂದು ಗಿಡ ಎಷ್ಟೆಷ್ಟು ಪ್ರೈಸು ಅಂತೇಳಿ ಟ್ಯಾಗ್ ಥರ ಕೂಡ ಹಾಕಿದ್ರು. ಸೊ ಸೇಲ್ ಮಾಡೋಕ್ಕೆ ಅಂತಾನೆ ಅನ್ಕೊಂತೀನಿ. ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಮಮ್ಮಿ ರಿಲೇಟಿವ್ ಅಂದರೆ ನನ್ನ ಕಸಿನ್ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು, ಅಲ್ಲೂ ಕೂಡ ಹೋಗಿ ಅಲ್ಲಿ ಎಲ್ಲ ಮಾತಾಡಿಸ್ಕೊಂಡು ಮತ್ತೆ ಬಂದ್ಬಿಟ್ವಿ. ಸಂಜೆ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತೀವಿ ಅಂತ ಹೇಳಿದರು, ಧನು ಬರ್ಡೇ ಕೇಕ್ ಸೆಲೆಬ್ರೇಷನ್ಗೋಸ್ಕರ ಅಂತೇಳಿ, ಕೇಕ್ ಕಟಿಂಗ್ಗೋಸ್ಕರ ಅಂತೇಳಿ. ಸೊ ಹಾಗಾಗಿ ಮತ್ತೆ ಇನ್ನು ನಾವು ಲೇಟಾಗಿ ಬಂದರೆ ಇದರ ಉಂಟು, ಹಂಗೂ ಫಂಕ್ಷನ್ ಅಟೆಂಡ್ ಮಾಡಿದಾಗ 5 o'clock ಆಗಿತ್ತು. ಸರಿ ಅಂದ್ಬಿಟ್ಟು ಬಂದ್ವಿ. ಸೊ ಅಂದವೇ ಬರ್ತಾ ಫಸ್ಟ್ ಇಲ್ಲಿ ಹಂಗೆ ಬೇಕರಿ ಐಟಮ್ ಎಲ್ಲ ಏನು ಬೇಕೋ ತೊಗೊಂಡೋಗ್ಬಿಡೋಣ, ಕೇಕ್ ಐಟಮು ಅಂತೇಳಿ. ಇವಾಗ ಇಲ್ಲಿ ನಮ್ಮನೆ ನಿಯರ್ ಬೈಯಲ್ಲಿರೋಂತಹ ಜಸ್ಟ್ ಬೇಕ್ ಬ್ರಾಂಚ್ಗೆ ಬಂದ್ಬಿಟ್ಟು 1 kg ಕೇಕ್ನ ಕೂಡ ತೊಗೊಳ್ತಾ ಇದ್ವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ, ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿದೆ. ಇವಾಗ ಮನೆಗೆ ಹೋಗಿ ಬೇರೆ ಅಡುಗೆ ಮಾಡಬೇಕು. ಸೊ ಏನಂದರೆ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತೀವಿ ಅಂತ ಹೇಳಿದರು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತೇಳಿ. ಸೊ ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನೈಟ್ ಓವರ್ ಮಾಡೋಣ. ಫ್ರೆಂಡ್ಸ್ ಎಲ್ಲ ತುಂಬ ದಿನವೇ ಆಗಿದೆ ಸಿಕ್ಕಿ. ಸೊ ಐ ಥಿಂಕ್ ಒಂದು 4-5 ತಿಂಗಳು ಮೇಲೆ ಆಗಿದೆ ನಾವು ಆಚೆ ಊಟಕ್ಕೆ ಮೀಟ್ ಮಾಡಿ ಎಲ್ಲ. ಹಂಗಾಗಿ ಇವತ್ತು ನಮ್ಮ ಮನೇಲೇ ಸ್ಲೀಪ್ ಓವರ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸ್ಲೀಪ್ ಓವರ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕೊಂಡು ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾ ಇದ್ವಿ. ಸೊ ಇವಾಗ ಬಿರಿಯಾನಿ ಆಲ್ಮೋಸ್ಟ್ ಆಗಿದೆ, ಕುಕ್ಕರ್ ಕೂಗಬೇಕಷ್ಟೇ. ಇವಾಗ ಕಬಾಬ್ಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೀವಿ. ಆಂಟಿ ರೆಸಿಪಿ ಇವತ್ತು ಕಬಾಬ್. ನಾನು ಪೈನಾಪಲ್ ಫ್ಲೇವರಲ್ಲಿ ತೊಗೊಂಬಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದೆ ಕೇಕ್ನ. ಸೊ ಹ್ಯಾಪಿ ಬರ್ಡೇ ಡಿಯರ್ ಹಸ್ಬೆಂಡ್ ಅಂತೇಳಿ ಬರ್ಸಿದೆ. ಇನ್ನೊಂದು ನಿರೋಣ ಮತ್ತು ಪುಣ್ಯಣ ಬಂದ್ರಲ್ಲ, ಅವರು ಕೇಕ್ನ ತೊಗೊಂಬಂದಿದ್ರು. ಸೊ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಇವಾಗ. ಸೊ ಅಡುಗೆ ಎಲ್ಲ ಮುಗ್ದಿತ್ತು, ಆಲ್ಮೋಸ್ಟ್ ಏನಿಲ್ಲ, ಎಲ್ಲ ಮುಗ್ದಿತ್ತು. ಕಬಾಬ್ನ ಹಾಕಬೇಕಿತ್ತು. ಆಂಟಿ ನಾನು ಕಬಾಬ್ ಹಾಕ್ತಾ ಇರ್ತೀನಿ, ನೀವು ಕೇಕ್ ಕಟ್ ಮಾಡ್ಕೊಳ್ಳಿ, ಅದಾದಮೇಲೆ ನಾನು ಜಾಯ್ನ್ ಆಗ್ತೀನಿ ಅಂದ್ಬಿಟ್ಟು ಪಾಪ ಆಂಟಿನೇ ಕಬಾಬೆಲ್ಲ ಕರೀತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಕೇಕ್ ಕಟನ್ ಮಾಡೋಣ ಅಂತೇಳಿ ಇವಾಗ ಕಟಿಂಗ್ ಮಾಡ್ತಾ ಇದ್ವಿ. ಮತ್ತು ಲಾಸ್ಟ್ ಮಿನಿಟ್ವರೆಗೂ ನಾನು ಫೋಟೋ ಫ್ರೇಮ್ ಏನು ಮಾಡ್ತಿದ್ದೆ ಅದನ್ನ ಧನುಗೆ ಗೊತ್ತೇ ಇರಲಿಲ್ಲ, ಧನುಗೆ ತೋರಿಸಿರಲಿಲ್ಲ. ನಾವು ಬಟ್ಟೆ ಶಾಪಿಂಗ್ ಹೋಗಿದ್ವಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ. ಸೊ ನಾವು ಬಟ್ಟೆ ಶಾಪಿಂಗ್ ಹೋದಾಗ ಕಾರ್ಕಿನ ನಾನು ಅಂಗಡಿಲೇ ಬಿಟ್ಟು ಬಂದಿದ್ದೆ. ನಮ್ಮ ಜುಜ್ಜು ಆಯ್ತು ಬಿಡತ್ತೆ ನಾನು ಎತ್ತಿಡ್ತೀನಿ ಕಾರ್ಗೆ ಅಂತೇಳಿ ನಮ್ಮ ಧನು ಗೊತ್ತಿಲ್ದಂಗೆ ಕಾರ್ಗೆ ಡಿಕ್ಕಿಗೆ ಇಟ್ಟಿದ್ದ. ಮತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಬೆಳಗ್ಗೆ ಬೇಗ ನಾನೇ ಎದ್ದಿದ್ದು ಫಸ್ಟು. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಅಂದರೆ ಧನುಗೆ ಗೊತ್ತಾಗ್ದಂಗೆ ಕಾರಿಂದ ಡೈರೆಕ್ಟು ನಂದು ರೂಮಲ್ಲಿ ಸಪ್ರೇಟ್ ನಮ್ಮ ಕಬೋರ್ಡ್ ಇದೆಯಲ್ವ, ಸೊ ಆ ಕಬೋರ್ಡಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಸೊ ನಾನು ತಗೊಂಬಂದು ಕೊಡೋವರೆಗೂ ಧನುಗೆ ಗೊತ್ತೇ ಇರಲಿಲ್ಲ ನಾನು ಫೋಟೋ ಫ್ರೇಮ್ನ ಮಾಡ್ತಿದ್ದೀನಿ ಅಂತೇಳಿ. ಇನ್ನು ಬರುವಾಗ ಮಮ್ಮಿ ರಿಲೇಷನ್ ಒಂದು ಫಂಕ್ಷನ್ಗೆ ಹೋಗಿದ್ವಿ ಅಂದಲ್ಲ, ಮಮ್ಮಿರು ಆನ್ ದ ವೇ ಸಿಕ್ಕಿದ್ರು, ಮಮ್ಮಿ ಮತ್ತು ನನ್ನ ತಮ್ಮ. ಸೊ ನನ್ನ ಮಗಳನ್ನ ಅವ್ರ ಜೊತೆನೇ ಮತ್ತೆ ರಿಟರ್ನ್ ಕಳಿಸಿದ್ವಿ. ಸೊ ಅವಳು ಮನೆಗೆ ಹೋದ್ಲು. ಮತ್ತು ಅಪ್ಪ ಬೆಳಗ್ಗೆಯಿಂದ ಓಡಾಡಿದ್ರಲ್ಲ, ಯೂಶ್ವಲಿ ಅಪ್ಪ 8 ಗಂಟೆ ಅಷ್ಟರಲ್ಲೆಲ್ಲ ಮಲ್ಕೊಬಿಡ್ತಾರೆ. ಸೊ ನಾವು ಅಡುಗೆ ಮಾಡಿ ಕೇಕೆಲ್ಲ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 9:30 ಹೋಗಿದ್ದರಿಂದ ಅಪ್ಪ ಒಬ್ಬರು ಮಿಸ್ಸಿಂಗು ಮತ್ತು ಅನ್ವಿತಾ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಇದರಲ್ಲಿ. ಓಪನ್ ಮಾಡಿ ಇನ್ಯಾವುದಿಲ್ಲ, ಪಂಚೆ ಹೊಡ್ಕೊಂಡು ಇರ್ತದೆ ಅದೇನೆ ಮಾಡಿ ಯಾವುದು ಅಂತ ಗೊತ್ತಾಗೋರ್ಗು. ಸೊ ಏನಂತಂದರೆ ನನ್ನ ತಮ್ಮನ ಮದುವೆದು ಅದೊಂದು ಫೋಟೋ ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ನಾನು ಯಾವಾಗಲೂ ಧನು ಹತ್ರ ಹೇಳ್ತಾ ಇದ್ದೆ, ಅಪ್ಪ ಇದೊಂದು ದೊಡ್ಡ ಫೋಟೋ ಮಾಡಿಸಾಕಬೇಕು, ಫ್ರೇಮ್ ಮಾಡಿಸ್ಬೇಕು, ಸಖತ್ತಾಗಿದೆ ಅಂತೇಳಿ. ಸೊ ಹಾಗಾಗಿ ಧನುಗೆ ಸೊ ಇವಳು ಫೋಟೋ ಫ್ರೇಮ್ ಕೊಟ್ಟರೆ ಪಕ್ಕ ಅದೇ ಕೊಡ್ತಾಳೆ ಅನ್ನೋದ್ರಿಂದ ಹಂಗೆ ಹೇಳ್ತಾ ಇರೋದು. ಸೊ ಫೋಟೋ ಫ್ರೇಮ್ ನೋಡಿದ ತಕ್ಷಣವೇ ಅವ್ರು ಅದಕ್ಕೆ ಹೇಳ್ತಾ ಇದ್ದಾರೆ ಅದೇ ಅಂತೇಳಿ. ಬಟ್ ಅದು ಬಿಟ್ಟರೆ ಬೇರೆ ಏನೂ ರಿಯಾಕ್ಷನ್ನೇ ಇಲ್ಲ. ಸೊ ಅದು ಇಳ್ಕೊಳಂಗೆ ಕೊಡ ನೀವು ಅಪ್ಪನ್ಗೆ. ನೀನ್ ಬಾ ಸೆಂಟ್ರಿಗೆ ಹಂಗೆ ಅಲ್ಲಿ ಬಾ ಸೆಂಟ್ರಿಗೆ. ಆ ಪಂಚೆಗೂ ಅವ್ರ ಕಲರ್ಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನಗಂತೂ ಈ ಫೋಟೋ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಇದೊಂದು ಫ್ರೇಮ್ನ ಮಾಡಿಸ್ಬೇಕು ಅಂತೇಳಿ ಮಾಡಿಸ್ದೆ. ಸೊ ಹಾಗೆ ಬರ್ಡೇಗೆ ಗಿಫ್ಟ್ ಥರನೂ ಕೊಟ್ಟೆ. ಸೊ ಹೇಗಿದೆ ಫ್ರೇಮು, ಚೆನ್ನಾಗಿದೆ ಅಲ್ಲ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗಿದೆ ಅಂತೇಳಿ. ನನಗಂತೂ ಈ ಫೋಟೋ ತುಂಬಾ ಇಷ್ಟ. ಸೊ ಹಾಗಾಗಿ ದೊಡ್ಡದಾಗೆ ಒಂದು ಸ್ವಲ್ಪ ಇರಲಿ ಮಾಡಿಸೋಣ ಅಂತೇಳಿ ನೋಡಿದ್ರೆ ಅದಾದಮೇಲೆ ನಮ್ಮ ವಾಲ್ಗೆ ಹಾಕಿದ್ಮೇಲೆ ಅನಿಸ್ತು
ಅದು ಚಿಕ್ಕ ಆಗೋಯ್ತಲ್ಲ ಅಂತ. ಸೊ ನೋಡೋಣ, ಆದರೆ ಯಾವಾಗಾದರೂ ಒಂದ್ಸಲ ನನಗೇನು ಆಸೆ ಅಂದರೆ ಅದೇನು ಸ್ಪೇಸ್ ಇದೆಯಲ್ಲ ಆ ಸ್ಪೇಸ್ ಫುಲ್ಲು ಕುತ್ಕೋಬೇಕು, ಒಂದು ಫೋಟೋ ಮಾಡಿಸ್ಬೇಕು, ಫ್ಯಾಮಿಲಿ ಫೋಟೋ ಆ ಥರದ್ದು ಯಾವಾಗಾದರೂ ನೋಡ್ಬಿಟ್ಟು, ಇಲ್ಲಾಂದರೆ ನನ್ನ ತಮ್ಮನ ಮದುವೆದು ನಮ್ಮ 4 ಜನದ ಫೋಟೋ ಇದೆ, ಅದು ಅಥವಾ ಯಾವುದಾದ್ರೂ ಮತ್ತೆ ಚೆನ್ನಾಗಿ ತೆಗೆಸ್ಬಿಟ್ಟು ಮಾಡಿಸ್ಬೇಕು. ಇನ್ನು ಟೈಮ್ ಬೇರೆ ಆಗೋಗಿತ್ತಲ್ವ, ಆಲ್ಮೋಸ್ಟು 9:45 ಆಗೋಗಿತ್ತು ಇದೆಲ್ಲ ಮುಗಿಯೋಷ್ಟರಲ್ಲಿ. ಸೊ ಹಾಗಾಗಿ ಬೇಗ ಊಟ ಮಾಡೋಣ, ಹೊಟ್ಟೆ ಕೂಡ ಹಸಿತಾಯಿತ್ತು ಅಂತೇಳಿ ಎಲ್ಲರೂ ಕೇಕ್ ಕಟಿಂಗು, ಕೇಕೆಲ್ಲ ಸ್ವಲ್ಪ ಸ್ವಲ್ಪ ತಿನ್ಕೊಂಬಿಟ್ಟು ಅದಾದಮೇಲೆ ಊಟ ಕೂಡ ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ರೌಂಡ್ ಮಾಡಿಬಿಟ್ಟು ಊಟ ಮಾಡೋಣ ಅಂತೇಳಿ ಎಲ್ಲ ಹಾಲಲ್ಲೇ ಕುತ್ಕೊಂಡು ಊಟ ಕೂಡ ಮಾಡಿದ್ವಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ಈ ವ್ಲಾಗ್ ಹೇಗೆ ಅನಿಸ್ತು ಅಂತೇಳಿ ದಯವಿಟ್ಟು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮಗೂ ಕೂಡ ಹರಿಸಿ ಹಾರೈಸಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಕೂಡ ಏನು ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕೂಡ ಏನು ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ನಾವು ಬಂದಿದ್ದ ಅವ್ನಿಗೆ ಹೇಳ್ಬಿಡಂದಿರು ಬೇಕಾಗಿದ್ದಾರೆ. ಸ್ವಲ್ಪ ಸುಮ್ಮನೆ ಇದು 3 ಜನ ಸೈಲೆಂಟ್